ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನ ಸಾರಿರುವಂತದ್ದು ಸಾಕಷ್ಟು ದಿನಗಳಿಂದ ಎಚ್ಚರಿಕೆಯನ್ನ ಕೊಡ್ತಾನೆ ಇದ್ರು. ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕೇಳ್ತಾನೆ ಇದ್ರು. ಇಲ್ಲಾಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಬಂದನ್ನ ಮಾಡಿದ್ದಾರೆ. ಆದ್ರೆ ಒಗ್ಗಟ್ಟು ಅನ್ನುವಂಥದ್ದು ಇವರಲ್ಲಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ನೌಕರರು ಕೆಲವರು ಹಾಜರಾಗಿದ್ದಾರೆ, ಇನ್ನ ಕೆಲವರು ಗೈರಾಗಿದ್ದಾರೆ. ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು ಆಯಾಯ ಜಿಲ್ಲೆಗಳ ಜಿಲ್ಲಾಡಳಿತದಿಂದ. ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಸ್ಗಳ ಓಡಾಟ ಕೂಡ ಇದೆ. 60% ಬಸ್ಗಳ ಸಂಚಾರಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆಯನ್ನು ಈ ರೀತಿಯ ಮಾಡಿಕೊಳ್ಳಲಾಗಿತ್ತು. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ BMTC 90% ಅಷ್ಟು ಬಸ್ಗಳು ರನ್ ಆಗ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಆದರೆ ಹಲವು ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳು ರೋಡಿಗೆ ಇಳಿದಿಲ್ಲ, ಬಸ್ ಸ್ಟ್ಯಾಂಡಿಗೆ ಬಂದಿಲ್ಲ. ಕೆಲವೆಡೆ ಸರ್ಕಾರಿ ಬಸ್ಗಳಿಗೆ ಎಸ್ಕಾರ್ಟ್ ಅನ್ನ ಮಾಡಲಾಗ್ತಾ ಇದೆ. ಟ್ರೈನಿ ಡ್ರೈವರ್ಗಳು, ಖಾಸಗಿ ಡ್ರೈವರ್ಗಳ ಬಳಕೆ ಮಾಡಿಕೊಂಡು ಬಸ್ಗಳನ್ನು ಓಡಿಸಲಾಗ್ತಾ ಇದೆ. ಖಾಸಗಿ ಬಸ್ಗಳನ್ನ ಕೂಡ ವ್ಯವಸ್ಥೆ ಮಾಡಿರುವಂಥದ್ದು ಸರ್ಕಾರ. ಪ್ರಯಾಣಿಕರಿಗೆ ಆದಷ್ಟು ಆಗುವಂಥ ತೊಂದರೆಯನ್ನ ತಪ್ಪಿಸುವಂತ ಕ್ರಮವನ್ನ ಕೈಗೊಳ್ಳಲಾಗಿದೆ. ಎಸ್ಮಾ ಜಾರಿ ಮಾಡಲಾಗಿದೆ. ಕಠಿಣ ಕ್ರಮದ ಎಚ್ಚರಿಕೆ ಕೂಡ ಬಗ್ಗಿಲ್ಲ ನೌಕರರು. ಇನ್ನು ಮುಷ್ಕರ ಕೈಬಿಡಿ ಅಂತ ಸಾರಿಗೆ ಸಚಿವರು ಮನವಿಯನ್ನ ಮಾಡಿದ್ದಾರೆ. ಆದರೆ ಬೇಡಿಕೆ ಈಡೇರುವವರೆಗೂ ಕೂಡ ಮುಷ್ಕರ ಕೈಬಿಡಲ್ಲ ಅಂತ ಜಂಟಿ ಕ್ರಿಯಾ ಸಮಿತಿ ಪಟ್ಟನ್ನ ಹಿಡಿದಿದೆ. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಇದ್ದು ತೀರ್ಮಾನ ಪಾಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಅಲ್ವಾ. ಸ್ಟ್ರೈಕೆಲ್ಲ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 5,200 ಬಸ್ಸಸ್ ತೊಗೊಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ BMTC ಬಿಟ್ಟರೆ 450 ಬಸ್ ಎಲ್ಲೂ ತೊಗೊಂಡೇ ಇರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ 1 ತಿಂಗಳ ಸಂಬಳ 2 ಸಲ ಕೊಡೋರು. ನಾವೆಲ್ಲ 1ನೇ ತಾರೀಕು ಕರೆಕ್ಟಾಗಿ ಕೊಡ್ತಾಯಿದ್ದೀವಿ. ಮತ್ತು ಅವರು ಕೂಡ ಅಷ್ಟೇ. ಈ ನಮ್ಮ ಶಕ್ತಿ ಪ್ರಾರಂಭ ಆದಮೇಲೆ ಅವರು ಚೆನ್ನಾಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಸ್ಟ್ರೈಕು ಪರ್ಯಾಯ ಇದ್ದಾರೆ, ಫೈನಲ್ ಅಲ್ಲ. ಪ್ರತಿಭಟನೆ ಬಿಟ್ಟು ಕೆಲಸಕ್ಕೆ ಹಾಜರಾಗಿ ಮಾತನ್ನು ಹೇಳ್ತೀವಿ. ಹಾಜರಾಗಬೇಕು, ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಸೇರೋಣ ಅಂತ ಹೇಳಿದ್ದಾರೆ. ಸರ್, ಈಗ ಮುಷ್ಕರ ಹಿಂಪಡೆಯೋದು ಇದಾಗದ. ಹೈಕೋರ್ಟು ಈಗ ಹೇಳಿರೋದ್ರಿಂದ ಈಗ ನಾವು ಹೈಕೋರ್ಟ್ಗೆ ನಾವು ಗೌರವ ಕೊಡಲೇಬೇಕಾಗುತ್ತೆ. ಹೈಕೋರ್ಟನ್ನು ನಾವು ಧಿಕ್ಕರಿಸಿ ಮಾಡುವಂಥ ಜನ ನಾವಲ್ಲ. ಮುಷ್ಕರ ವಾಪಸ್ ತಗೋತೀರಾ? ಅದಿಲ್ಲ, ಅದನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಅದನ್ನು ಹೈಕೋರ್ಟ್ ನಮಗೆ ಹೇಳಿದ್ರು ಮುಷ್ಕರ ವಾಪಸ್ ತಗೊಳ್ಳಿ ಅಂತ ಹೇಳಿಲ್ಲ, 1 ದಿವಸದ ಮಟ್ಟಿಗೆ ಮುಂದೂಡ್ರಿ ಅಂತ ಹೇಳಿದ್ದಾರೆ. ಸೊ ಈಗ ನಾವು ಇವತ್ತಿನ ದಿನದ ಮಟ್ಟಿಗೆ ನಾವು ತೀರ್ಮಾನ ಮಾಡಿ ಹೈಕೋರ್ಟ್ ಮುಂದೆ ಅಪಿಯರ್ ಆಗ್ತೀವಿ. ಹೈಕೋರ್ಟ್ ಏನು ಸೂಚನೆ ಕೊಡುತ್ತೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ವಿಚಾರ ಬಂದಂಥ ಸಂದರ್ಭದಲ್ಲಿ ಸ್ಪೆಷಲಿ ರಾಜಕಾರಣಿಗಳು ತಮ್ಮ ವಿಚಾರ ಬಂದಾಗ MLAಗಳ ಸ್ಯಾಲ್ರಿಯನ್ನು ದಿಢೀರಂತ ಹೈಕ್ ಮಾಡ್ಕೊಳ್ತಾರೆ. ಎಲ್ಲರೂ ಕೂಡ ಒಕ್ಕಲಿನಿಂದ ಅದಕ್ಕೆ ಓಕೆ ಅಂತ ಹೇಳ್ತಾರೆ. ಅನುದಾನ ಬೇಕು ಅಂದರೆ ಸಾಕು, ರಣದೀಪ್ ಸುರ್ಜೇವಾಲಾ ಹತ್ರ ಹೋದ ತಕ್ಷಣ ಇಲ್ಲಿ ಮುಖ್ಯಮಂತ್ರಿಗಳು ಓಕೆ ಕೊಡ್ತಾರೆ. ಅದರ ಜೊತೆಗೆ 7ನೇ ವೇತನ ಆಯೋಗ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸರ್ಕಾರಿ ನೌಕರಿಗೆ ಮಾಡಿಕೊಡ್ತಾರೆ. ಆದರೆ ಇವ್ರನ್ನ ಯಾಕೆ ಯಾವ ಸರ್ಕಾರ ಬಂದರೂ ಒಂಥರ B ಗ್ರೇಡ್ ನೌಕರರು ಅನ್ನುವ ರೀತಿಯಲ್ಲಿ ನೋಡ್ತಾರೆ. ಯಾವಾಗಲೂ ತಾರತಮ್ಯ. ಅವ್ರೇನು ಅರಿಯರ್ಸ್ ಕೇಳ್ತಾ ಇದ್ದಾರೆ, ಕೊಡ್ತೀವಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡಲ್ಲ ಸರ್ಕಾರ. ನೀವು ಹೇಳಿದಂತೆ ಹೌದು ಪೃಥ್ವಿ, ಅಂತಿಮವಾಗಿ ಅವರು ಹೈಕೋರ್ಟ್ ಸೂಚನೆಯ ನಂತರವೂ ಕೂಡ ನಮಗೆ ಪ್ರತಿ ತಲುಪಿಲ್ಲ ಮತ್ತು ಅದ್ರ ಬಗ್ಗೆ ಇನ್ನು ನಾವು ಪ್ರತಿವಾದಿಗಳಲ್ಲ ಅನ್ನೋ ಎಲ್ಲ ಕಾರಣಗಳನ್ನ ಕೊಟ್ಟು ಈಗಾಗಲೇ ಬಂದು ಇಳಿದಿದ್ದಾರೆ ಅಂತಂದರೆ ಮಗು ಅಳೋವರೆಗೆ ತಾಯಿ ಕೂಡ ಹಾಲು ಕೊಡಲ್ಲ ಅನ್ನೋ ಒಂದು ಮಾತೇನಿದೆ, ಗಾದೆ ಮಾತು. ಆ ರೀತಿ ಇವರು ಕೂಡ ಈಗ ನೀವು ಹೇಳಿದಂತೆ ಶಾಸಕರಾದರೆ ಸುರ್ಜೇವಾಲಾ ಅವರಿಗೆ ಬಹಿರಂಗ ಅಸಮಾಧಾನ ಹೌದು. ಸುರ್ಜೇವಾಲಾ ಬಂದರು, ಮೀಟಿಂಗ್ ಆಯಿತು, ಅವರು ಸಿಕ್ತು, ಇವ್ರುಗಳದ್ದು MLAಗಳದ್ದು ಇದಾದರೆ ರಿವಿಷನ್ ಆಗುತ್ತೆ, ಯಾವುದೇ ತಲೆಬಿಸಿ ಇಲ್ಲದೆ. ಹೌದು. ಸೊ ಇವ್ರೇನು ಮಾಡಬೇಕು, ಅಂತಿಮವಾಗಿ ಅದೇ ಕಾರಣಕ್ಕೆ ಬೀದಿಗಿಳಿದಿದ್ದಾರೆ. ಮತ್ತು ಇವತ್ತು ಒಬ್ಬ ಜವಾಬ್ದಾರಿ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು ವಿತ್ ನಂಬರ್ಸ್ ಹೇಳ್ತಿದ್ದಾರೆ. ಸೊ ಅವರು ಆ ನಂಬರ್ಸ್ಗೊಂದು ಸ್ಯಾಂಟಿಟಿ ಇರುತ್ತೆ. ಓಕೆ, ನಾವೆಷ್ಟು ಬಸ್ಗಳನ್ನು ಏನು ಮಾಡಿದ್ದೀವಿ, ಖರೀದಿ ಮಾಡಿದ್ದೀವಿ ಮತ್ತು ಯಾವ ರೀತಿ ಸಂಬಳವನ್ನು ಕೊಡ್ತಾ ಇದ್ದೀವಿ ಅಂತ. ಬಟ್ ಅದರ ಹೊರತಾಗಿ ಕೆಲವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು. ಎಲ್ಲವನ್ನೂ ಈಡೇರಿಸಲಿಕ್ಕೆ ಏಕಾಏಕಿ ಯಾವುದೇ ಸರ್ಕಾರಕ್ಕೆ, ಯಾವುದೇ ಪಕ್ಷದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅನ್ನುವಂಥದ್ದು ಸವಾಲಾಗೇ ಆಗುತ್ತೆ. ಆದರೆ ಒಂದು 2-3 ಬೇಡಿಕೆಗಳನ್ನಾದರೂ ಈಡೇರಿಸಬೇಕಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಇದೊಂದು ಫಲಪ್ರದ ಭೇಟಿ ಆಗ್ತಿತ್ತು. ನಿನ್ನೆ 11 ಗಂಟೆ ಏನು ಮೀಟಿಂಗ್ ಇತ್ತಲ್ಲ, CM ನೇತೃತ್ವದಲ್ಲಿ ಈ ಒಂದು ಜಂಟಿ ಕ್ರಿಯಾ ಸಮಿತಿ, ಹೋರಾಟ ಸಮಿತಿ ಜೊತೆಗೆ ಏನು ಮೀಟಿಂಗ್ ಇತ್ತಲ್ಲ, ಅದರ ಒಂದು 2-3 ಬೇಡಿಕೆಗಳಾದರೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಿದ್ರೆ ಸರಿ ಆಗ್ತಿತ್ತೇನೋ ಅನ್ನೋ ಒಂದು ಪಾಸಿಟಿವ್ ರೆಸ್ಪಾನ್ಸಲ್ಲಿ ಅವರು ಕೂಡ ಇದ್ದರು. ಆದರೆ ಸೊ ಕೆಲವೊಂದು ಬೇಡಿಕೆಗಳಿಗೆ ಯಾಕೆ ಕೊಡೋಕ್ಕಾಗಲ್ಲ? ವೇತನ ಆಯೋಗದ ಪರಿಷ್ಕರಣೆ ಅಂದರೆ ಅತಿ ದೊಡ್ಡ ಹೊರೆ, ಅದನ್ನು ತಕ್ಷಣ ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ಕಾರಕ್ಕೆ ಕಳೆದ 3 ತಿಂಗಳಿಂದ ಬರೀ ಸಾರಿಗೆದು ಬಿಟ್ಟುಬಿಡಿ, ಬೇರೆ ಬೇರೆ ಇಲಾಖೆಗಳು, ಮುಖ್ಯಮಂತ್ರಿ ಅವರ ಒಂದು ಆಡಳಿತಾತ್ಮಕ ಇಲಾಖೆಗಳಿರ್ಬೋದು, ಉಪಮುಖ್ಯಮಂತ್ರಿ ಅವರ ಆಡಳಿತಾತ್ಮಕ ಇಲಾಖೆಗಳಿರ್ಬೋದು, ಅಲ್ಲೇ ಇಲಾಖೆಗಳ ನೌಕರರಿಗೆ ಸುಮಾರು ಒಂದು ಒಟ್ಟಾರೆ ಅವರ ಇಲಾಖೆಗಳ ನೌಕರರು ಸೇರಿದಂತೆ ಸುಮಾರು 1000 ಚಿಲ್ಲರೆ ನೌಕರರ ಒಟ್ಟಾರೆ 800-900 ಕೋಟಿವರೆಗೆ ಅನುದಾನ ಅಥವಾ ಅವರ ಒಂದು ವೇತನ
ಸರಿಯಾದ ಸಮಯದಲ್ಲಿ ಆಗ್ತಾ ಇಲ್ಲ 2-3 ತಿಂಗಳಿಂದ ಅನ್ನುವಂಥ ಅಂಕಿಅಂಶಗಳಿದೆ. ಇದು ಸರ್ಕಾರಿ ದಾಖಲೆಗಳಿಂದಲೇ ಸಿಕ್ಕಿರುವಂಥ ಅಂಕಿಅಂಶಗಳು. ಸೊ ಈ ಹಿನ್ನೆಲೆಯಲ್ಲಿ ಏಕಾಏಕಿ ಇವರು ಕೇಳಿದಂತೆ ವೇತನ ಆಯೋಗವನ್ನು ಪರಿಷ್ಕರಣೆ ಮಾಡಿಬಿಟ್ರೆ ಮಾಡಲಿಕ್ಕೆ ಬೇಡಿಕೆನ ಒಪ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಆದರೆ ಅದರಾಚೆ ಕೆಲವೊಂದು ಬೇಡಿಕೆಗಳೇನಿದೆ, ಒಳ್ಳೆ ಕ್ಯಾಂಟೀನ್ ವ್ಯವಸ್ಥೆ ಕೊಡಬೇಕು, EV ಸಂಸ್ಥೆಗಳಲ್ಲಿ ಚಾಲಕರ ನೇಮಕನ ಮಾಡಬೇಕು ಅಂತ. ಯಾಕಂದರೆ ಈಗ ಕೇಂದ್ರ ಸರ್ಕಾರದ ಸಬ್ಸಿಡಿ ಆಧಾರದಲ್ಲಿ ಸಬ್ಸಿಡಿ ಕೊಡುವಂಥ ಕಂಪನಿ ಏನಿದೆ, ಆ ಕಂಪನಿಯೇ ನೇರವಾಗಿ ನಿರ್ವಹಣೆಯನ್ನು ಮಾಡುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು. ಫೆಮಾ ಅಡಿಯಲ್ಲಿ ಏನು ಯೋಜನೆಯಲ್ಲಿ ಬರ್ತಾ ಇದೆಯಲ್ಲ ಅದ್ರಲ್ಲಿ. ಸೊ ಅವರ ಒಂದು ಚಾಲಕರನ್ನು ಅವರೇ ರಿಕ್ರೂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇವ್ರಿಗಿರುವಂಥ ಆತಂಕ ಇವತ್ತಿನದಲ್ಲ, ನಾಳೆಯದು, ಭವಿಷ್ಯತ್ತಿನದು. ಸೊ ಇವಾಗ ಇಲ್ಲಿ ಒಂದು 30,000 ಸಿಗ್ತಾ ಇರೋಂಥ ಎಂಪ್ಲಾಯ್ಮೆಂಟ್ ಇರುವಂಥ ಎಂಪ್ಲಾಯಿಗಿರುವಂಥ 30,000 ವೇತನ ಜಾಗದಲ್ಲಿ ಅವರು 18,000 16,000ಕ್ಕೆಲ್ಲ ಡ್ರೈವರ್ಗಳನ್ನ ತಗೊಂಡು ಮ್ಯಾನೇಜ್ ಮಾಡಿಬಿಟ್ರೆ, ನಾಳೆ ಹಿಂಗೆ ಆಗಿಬಿಟ್ರೆ ಅವು ಕಾಯಂ ಇರಲ್ಲ, ಗುತ್ತಿಗೆ ಇರ್ತವೆ, ಅಥವಾ ಚೇಂಜ್ ಆಗ್ಬೋದು, ಅಥವಾ ಯಾರನ್ನಾದರೂ ಕರ್ಕೊಂಬರ್ಬೋದು. ಅವ್ರು ಬೇರೆ ಬೇರೆ ಕಡೆಯಿಂದ ಯಾರನ್ನಾದರೂ ಅವ್ರ ಕಂಪ್ನಿ ಅಂದರೆ ಎಲ್ಲಿಂದನೂ ಕರ್ಕೊಂಬರ್ಬೋದು ಕಂಪ್ನಿನೇ ಮ್ಯಾನೇಜ್ ಮಾಡುವಾಗ. BMTC ಆದರೆ ಇಲ್ಲಿನ ಸ್ಥಳೀಯ ಉದ್ಯೋಗ ಸಿಗುತ್ತೆ, ಮತ್ತು ಇವ್ರಿಗೆ ಬಂದು ಕನಿಷ್ಠ ಒಂದು ಅರೆ ಸೇವಾ ಭದ್ರತೆನಾದರೂ ಇರುತ್ತೆ, ಅರೆ ಭದ್ರತೆನಾದರೂ ಇರುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅದು ಇಲ್ಲ ಅಂತಂದ್ರೆ ಹೇಗೆ ಅಪ್ಡೇಟ್ ಆಗ್ತಾ ಇವರ ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ನಾನು ಇವತ್ತಿನ ಒಂದು ಬೇಡಿಕೆ ಅಲ್ಲ, ನಾಳೆ ಭವಿಷ್ಯತ್ತಿನ ಆತಂಕವನ್ನು ತಲೆಲಿಟ್ಕೊಂಡು ಅಲ್ಲೂ ಕೂಡ ನೇಮಕವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಕ್ಯಾಂಟೀನ್ ವ್ಯವಸ್ಥೆ ಇಂಥವೆಲ್ಲ ಏನಿದೆ, ಅಟ್ಲೀಸ್ಟು ಈ ಮೇಲಧಿಕಾರಿಗಳ ಕಿರುಕುಲ ಇಂಥವೆಲ್ಲ ಕಮಿಷನ್ ಮತ್ತೊಂದು ರಗಳೆಗಳಿದ್ದಾಗ ರಜೆ, ಕನಿಷ್ಠ ಅವ್ರನ್ನೂ ಕೂಡ ಮನುಷ್ಯರ ರೀತಿ ನೋಡಿ ಅನ್ನೋವಂಥದ್ದು. ಸೊ ಇಂಥವನ್ನ ಏನು ಅಟ್ಲೀಸ್ಟ್ ಪೂರೈಸ್ಬೋದಾಗಿತ್ತೇನೋ. ಸೊ ಅದಕ್ಕೇನಿದೆ ಸವಾಲುಗಳನ್ನು ಅದನ್ನು ಮ್ಯಾನೇಜ್ ಮಾಡಬೇಕು. ನಾನು ಹೇಳಿದಂತೆ ವೇತನ ಆಯೋಗ ಪರಿಷ್ಕರಣೆ ಆದರೆ ಅತಿ ದೊಡ್ಡ ಹೊರೆ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಅನಿವಾರ್ಯವಾಗಿ ಇಳಿದಿದ್ದಾರೆ. ಸೊ ನಾವು ಕೂಡ ರಿಯಾಕ್ಟ್ ಮಾಡ್ತೀವಿ. ಇನ್ನೂ ನೀವು ಟೈಮ್ ಬೈ ಮಾಡ್ತಾನೆ ಇದ್ದರೆ, ಮುಂದಾಗ್ತಾನೆ ಇದ್ದರೆ, ನಮಗೆ ಅವಶ್ಯಕತೆ ಜಾಸ್ತಿ ಇದೆ, ಅದಕ್ಕೆ ಇವರು ಸರ್ಕಾರ ಹೇಳಿದ್ದಕ್ಕೆಲ್ಲ ಕೇಳ್ಕೊಂಡು ಕೂತಿದ್ದಾರೆ ಅಂತ ಸರ್ಕಾರ ನಮ್ಮನ್ನು ಆಡಿಸುತ್ತೆ. ಎಷ್ಟು ದಿವಸ ಅಂತ ಇವರು ಕಾಯೋದು? 38 ತಿಂಗಳ ಬಾಕಿಯನ್ನು ಯಾಕೆ ನಾವು ವಿತ್ ಅರಿಯರ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಯಾಕೆ ಇಲ್ಲಿವರೆಗೆ ಇಟ್ಕೊಂಡು ಕೂರಬೇಕು ಅನ್ನೋಂಥ ಒಂದು ಬೇಡಿಕೆ ಏನಿದೆ ಆ ಲೆಕ್ಕಾಚಾರದಲ್ಲಿ ಅನಿವಾರ್ಯವಾಗಿ ಇಳಿದಿದ್ದಾರೆ. ಇವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, 60% ಬಸ್ಗಳು ಎಕ್ಸಿಕ್ಯೂಟ್ ಆಗೋ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಳೆ ಅಂದರೆ ಇವತ್ತೇನು ವಿಚಾರಣೆ ನಡೀತಾ ಇದೆಯಲ್ಲ, ಇದಾದ ಮೇಲೆ 2 ದಿನ ಟೈಮ್ ಕೇಳಿತ್ತು, ಅದರಲ್ಲಿ 1 ದಿನ ಇವತ್ತು ಹೋಗಿದೆ. ಸೊ ನಾಳೆ ಏನಾದರೂ ಸರ್ಕಾರ ನೀಟಾಗಿ ಮಾತುಕತೆಗೆ ಮುಂದಾಗುತ್ತೆ, ಅದರಲ್ಲಿ ಏನಾದರೂ ಒಂದು ಫಾರ್ಮುಲಾ, ಸಕ್ಸಸ್ಫುಲ್ ಫಾರ್ಮುಲಾ ಎಲ್ಲರಿಗೂ ಮ್ಯಾನೇಜ್ ಆಗೋ ರೀತಿ, ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ, ಇವರೇನು ಶಕ್ತಿ ಯೋಜನೆಯ ಯಶಸ್ಸನ್ನು ಹೇಗೆ ಅವರಿಗೆ ಆಟ್ರಿಬ್ಯೂಟ್ ಮಾಡ್ತಾ ಇದ್ರಲ್ಲ ನನ್ನ ಚಾಲಕರು ನಿರ್ವಾಹಕರಿಗೆ, ಅದೇ ರೀತಿ ಆ ಒಂದು ಇಲಾಖೆಯ ಒಂದು ಯಶಸ್ಸು ಅವ್ರ ಮೇಲೆ ಏನಿದೆ, ಆ ಕಂಬಗಳೇನಿದ್ದಾರೆ ಆ ಕಂಬಗಳಿಗೆ ಒಂದು ಮಾನ್ಯತೆಯನ್ನು ಕೊಡುವ ಲೆಕ್ಕಾಚಾರದಲ್ಲಿ ರೆಸ್ಪಾಂಡ್ ಮಾಡುತ್ತಾ ಅವರು ಕೂಡ ಇವತ್ತಿನ ಇನ್ಫ್ಲೇಷನ್ ದರದಲ್ಲಿ ಅಥವಾ ಇವತ್ತಿನ ಒಂದು ಒತ್ತಡದ ದರದಲ್ಲಿ ಮಾರುಕಟ್ಟೆ ಸ್ಥಿತಿಯಲ್ಲಿ ಅವರು ಕೂಡ ಇನ್ನೂ ಕೂಡ ಹಳೇ ಪದ್ಧತಿಯಲ್ಲಿ ಇರಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ. ಹಾಗಂತ ಸರ್ಕಾರಕ್ಕೆ ಈಗಾಗಲೇ ಗ್ಯಾರಂಟಿ ಹೊರೆ ಕೂಡ ಇರೋದ್ರಿಂದ, ಆಡಳಿತಾತ್ಮಕ ವೆಚ್ಚ ಜಾಸ್ತಿ ಇರೋದ್ರಿಂದ, ಅದೆಲ್ಲದರ ನಡುವೆ ಇಂತಹ ಹೊಸ ಬೇಡಿಕೆಗಳನ್ನು ಇವರು ಆವಾಗವಾಗ ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಆವಾಗವಾಗ ಬರ್ತಾರೆ, ಪ್ರೊಟೆಸ್ಟ್ಗಳಾಗ್ತವೆ. ಇವರು ಇವತ್ತು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡ್ರು ಅಂದರೆ ನಾಳೆ ಬೇರೆ ಯೂನಿಯನ್ಗಳು ಬರ್ತವೆ, ಅವ್ರ ಕತೆಗಳಾಗ್ತವೆ ಅಂತ ಅಟ್ಲೀಸ್ಟ್ ಕೆಲವು ಬೇಡಿಕೆಗಳನ್ನು ನಾಮಿನಲ್ ಕ್ಲಿಯರ್ ಮಾಡ್ಬೋದು. ಪ್ರೊಟೆಸ್ಟಲ್ಲಿ ಈ ಹಿಂದೆ ಕೇಸ್ಗಳಾಗಿರುವಂಥ ಅವನ್ನ ರಿಮೂವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ಭಯದಿಂದ ಇವರು ಕೆಲವರು ಇವತ್ತು ಬಂದು ಇದ್ದಾರೆ ಕೂಡ ಕೆಲಸಕ್ಕೆ, ಇಲ್ಲಾಂದ್ರೆ ಯಾರೂ ಬರ್ತಾ ಇರಲಿಲ್ಲ. ಅಕಸ್ಮಾತ್ ನಾಳೆ ಎಡವಟ್ಟಾಗ್ಬಿಟ್ರೆ ಮತ್ತು ನಮ್ಮ ಮೇಲೂ ಕೇಸ್ ಬಿದ್ದು ಅದು ತೆಗಿದೆ, ಅಥವಾ ಎಡವಟ್ಟಾಗಿ ನಮ್ಮನ್ನು ಸಸ್ಪೆಂಡ್ ಮಾಡಿಬಿಟ್ರೆ ಅವೆಲ್ಲ ವಾಪಸ್ ತಗೋಬೇಕು, ಎಲ್ಲ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಅಂಥವನ್ನಾದರೂ ಈಡೇರಿಸಿ ಸ್ವಲ್ಪ ಸಮಾಧಾನ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಮ್ಯಾನೇಜ್ ಮಾಡಬೇಕಾದಂಥ ಅನಿವಾರ್ಯತೆ ಈ ಕ್ಷಣಕ್ಕಿದೆ. ಪಟ್ಟರೆ ಇಲ್ಲಿ ಹೈಕೋರ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗ ಬಂದನ್ನ ಮುಂದೂಡಿ ಅಂತ ಹೇಳಿತ್ತು. ಅಂದ್ರೆ ಹೈಕೋರ್ಟ್ ಸಾರ್ವಜನಿಕರ ಬಗ್ಗೆನೂ ಕೂಡ ನೋಡ್ತಾ ಇದೆ, ಕಾಳಜಿಯನ್ನು ವಹಿಸಿದೆ. ಅಂದ್ರೆ ಕಾರ್ಮಿಕರ ಬಗ್ಗೆನೂ ಕೂಡ ವಹಿಸುತ್ತೆ. ಅದಕ್ಕೊಂದು ಸ್ವಲ್ಪ ವೆಯ್ಟ್ ಅಂಡ್ ವಾಚ್ ಅನ್ನುವ ರೀತಿಯಲ್ಲಾದರೂ ಒಂದು ಸ್ವಲ್ಪ ಕಾಯಬೇಕಾಗಿತ್ತು ಅಂತ ಕಾಣಿಸುತ್ತೆ. ಬಿಕಾಸ್ ನಮಗೆ ಯಾವುದೇ ರೀತಿಯಾದಂಥ ಇನ್ನು ನೋಟಿಸೇ ಬಂದಿಲ್ಲ, ನಾವು ಬಂದ್ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಕೆಲವೊಂದು ಕಡೆ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂಥದ್ದು. ಇದೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಕಾದು ಹೈಕೋರ್ಟ್ನ ತೀರ್ಮಾನಕ್ಕಾದರೂ ಒಂದು ಸ್ವಲ್ಪ ಬಗ್ಗೆ ನಂತರ ಕಾಯಬೇಕಾಗಿತ್ತು ಅಂತ ಕಾಣಿಸುತ್ತೆ. ಬಟ್ ದಿಢೀರ್ ಅಂತ ಬಂದ್ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಎಫೆಕ್ಟ್ ತಟ್ಟಿದೆ, ಬೆಂಗಳೂರಿನಲ್ಲಿ ಮಾತ್ರ ಅಷ್ಟೊಂದು ಎಫೆಕ್ಟ್ ತಟ್ಟಿಲ್ಲ ಅಷ್ಟೇ. ಅಫ್ಕೋರ್ಸ್ ನೀವು ಒಂದು ಲೆಕ್ಕದಲ್ಲಿ ಹೇಳ್ತೀರಾ, ಆದರೆ ಅವರು ಎಲ್ಲವನ್ನು ಕೂಡ ಇದುವರೆಗೂ ತಾಳ್ಮೆಯಿಂದ ಕಾಯ್ದು ಅಂತಿಮವಾಗಿ ಇವತ್ತು ಬೀದಿಗೆ ಬಂದಿರತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇವತ್ತು ಏನಾದರೂ ಶಕ್ತಿ ಯೋಜನೆ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮತ್ತು ಸದ್ದು ಮಾಡ್ತಿದೆ, ಮತ್ತು ಶಕ್ತಿ ಯೋಜನೆ ಸಕ್ಸಸ್ ಆಗಿದೆ ಅಂತ ಹೇಳಿ ಯಾರೂ ಅಲ್ಲ, ಈ ಕಾರ್ಮಿಕರೇ ಕಾರಣ ಆಗಿರ್ತಕ್ಕ, ಈ ಬಸ್ ಡ್ರೈವರು, ಕಂಡಕ್ಟರು, ಸಾರಿಗೆ ಇಲಾಖೆ ಕಾರಣ ಆಗಿರ್ತಕ್ಕಂಥದ್ದು. ಶಕ್ತಿ ಯೋಜನೆ ಕಾರಣಕ್ಕಾಗಿ ಇವತ್ತು ಸಾರಿಗೆ ಇಲಾಖೆ 4,000 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸ್ತಿರ್ತಕ್ಕಂಥದ್ದು. ಹಣಕಾಸು ಇಲಾಖೆ ಇನ್ನೂ ಕೂಡ ಸಾರಿಗೆ ಇಲಾಖೆಗೆ 4,000 ಕೋಟಿ ರೂಪಾಯಿನ ಹಣವನ್ನು ಹಾಕಿಲ್ಲ, ಅಂದರೆ 4,000 ಕೋಟಿಯಷ್ಟು ಸಾಲ ಸರ್ಕಾರಕ್ಕೆ ಹೊರೆ ಆಗಿರ್ತಕ್ಕಂಥದ್ದು. ಇದು ಒಂದು ಭಾಗ.
ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಒಟ್ಟಾರೆ 1000 ಕೋಟಿಯಷ್ಟು ಒಟ್ಟಾರೆ ಹಣಕಾಸು ವ್ಯವಹಾರಗಳು ಬರ್ತದೆ. ಒಟ್ಟು ಮುಖ್ಯಮಂತ್ರಿಗಳು 1,000 ಕೋಟಿ ಕೂಡಲೇ ಕೊಡಲಿಕ್ಕಾಗಲ್ಲ, ಸುಮಾರು 800 ಕೋಟಿಯಷ್ಟು ಹಣವನ್ನು ನಾವು ಪಾವತಿ ಮಾಡ್ತೀವಿ, ಆಲ್ಮೋಸ್ಟ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಜಂಟಿ ಕ್ರಿಯಾ ಸಮಿತಿ ಒಪ್ಕೊಳ್ಳಲ್ಲ. ನಿಮಗೆ ಸಮಸ್ಯೆ ಏನು ಹೇಳಿದ್ರೆ, ಜಂಟಿ ಕ್ರಿಯಾ ಸಮಿತಿಯಲ್ಲಿ CITU ಇದೆ, AITUC ಇದೆ, ಅನೇಕ ಸಂಘಟನೆಗಳಿರ್ತಕ್ಕಂಥ ಅಲ್ಲೂ ಕೂಡ ಅವರಲ್ಲೂ ಕೂಡ ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಆಗಿರ್ತಕ್ಕಂಥದ್ದು. ಒಂದಷ್ಟು ಅಲ್ಲೊಂಥರ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸರಿ, ಮುಖ್ಯಮಂತ್ರಿ ನಿನ್ನೆ ಸಭೆಯನ್ನು ಕರೆದ್ರು, ಸಭೆಯಲ್ಲಿ ಹೇಳಿದರು 1,000 ಕೋಟಿ ಕೊಡಿ, 200ರಿಂದ 300 ಕೋಟಿ ನಮಗೆ ಉಳಿತಾಯ ಇರುತ್ತೆ, ಬಾಕಿ ಇರುತ್ತೆ, ಹೊರೆ ಆಗುತ್ತೆ ಸರ್ಕಾರಕ್ಕೆ, ಸದ್ಯಕ್ಕೆ ಹೊರೆ ಆಗುತ್ತೆ, 800 ಕೋಟಿಯಷ್ಟು ಹಣ ಆಗುತ್ತೆ, ಅದನ್ನು ನಾವು ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತೇಳಿ ಫೈನಾನ್ಸ್ ಇಲಾಖೆ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ರು. ಆದರೆ ಯಾರು ಕೂಡ ಒಪ್ಪಕ್ಕೆ ರೆಡಿ ಇಲ್ಲ. ಒಂದು ಸೆಟಲ್ಮೆಂಟ್ ಈಗ ಸರಿ, ಈಗ ಸರ್ಕಾರ 800 ಕೋಟಿ ರೂಪಾಯಿಯಷ್ಟು ರಿಲೀಸ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಒಂದಷ್ಟು ಕೆಲವು ವಿಚಾರಗಳಲ್ಲಿ ಈಗ 800 ಕೋಟಿ ಇನ್ನೂ 200 ಕೋಟಿ ಬಾಕಿ ಇರುತ್ತೆ ಅನ್ನೋ ಒಂದು ಇತ್ತು. ಇಲ್ಲ, ನಮಗೆ 1,000 ಕೋಟಿ ಎಷ್ಟು ಬಾಕಿ ಇದೆ, 1,000 ಕೋಟಿ ಪೂರ್ತಿ ಕೊಡಬೇಕು, ವೇತನ ಪರಿಷ್ಕರಣೆ ಆಗಬೇಕು. 22ರಲ್ಲಿ ಜನವರಿ 22ರಿಂದ 2023ರ ಫೆಬ್ರವರಿವರೆಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅರಿಯರ್ಸ್. ಇನ್ನು ಮುಂದಿಂದು ನೋಡೋಣ, ಬೇಕಿರೋ ಬಜೆಟ್ ಆದಮೇಲೆ ನೆಕ್ಸ್ಟ್ ಬಜೆಟಲ್ಲಿ ನಾವು ಇದು ಮಾಡಿ ಕೊಡ್ತೀವಿ ಅಂತ ಹೇಳಿದರು. ನಿಮಗೆ 2016ರಲ್ಲಿ 12.5% ವೇತನ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ನಂತರ 2020ರಲ್ಲಿ ಮಾಡಬೇಕಿತ್ತು, ಆದರೆ ಕೋವಿಡ್ ಕಾರಣದಿಂದ ಮಾಡಿಲ್ಲ. ಇವತ್ತು ಕೂಡ ಅವರ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ. ಯಾಕಂತೇಳಿ ಅವ್ರಿಗೂ ಕೂಡ ಕುಟುಂಬಗಳಿರ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ, ಆಸ್ಪತ್ರೆ ವೆಚ್ಚ, ಬೇರೆ ಬೇರೆ ಕೆಲಸಗಳಿರ್ತಕ್ಕಂಥ ಭಾರಿ ಕನಿಷ್ಠ ಸಂಬಳಕ್ಕೆ ಇವತ್ತು ಸಾರಿಗೆ ನೌಕರರು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಇವತ್ತು ಸಾರಿಗೆ ಇಲಾಖೆ ಏನಾದರೂ ನಾನು ಹೇಳಿದ ಶಕ್ತಿ ಇವತ್ತು ಸಕ್ಸಾಗಿ ಕಾರಣ ಆಗಿರ್ತಕ್ಕಂಥದ್ದು ಸಾರಿಗೆ ಇಲಾಖೆಯ ಎಲ್ಲ ನೌಕರರು, ಕಾರ್ಮಿಕರು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸರ್ಕಾರ ಈ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಗ್ಯಾರಂಟಿ ಹೊರೆ ಅಂತ ಹೇಳಿದರೆ ಈ ಕಾರ್ಮಿಕರ ಸಂಬಳಕ್ಕೂ ಕೂಡ ಎಲ್ಲೊಂದು ಕುತ್ತು ಬರ್ತಿದೆ, ಅವರಿಗೆ ವೇತನ ಪರಿಷ್ಕರಣೆ ಕೂಡ ಕುತ್ತು ಬರ್ತಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಅರಿಯರ್ಸನ್ನು ಕೂಡ ಹಾಕಬೇಕು. ಆಯಾ ಕಾಲಘಟ್ಟದಲ್ಲಿ ಸರ್ಕಾರಗಳು ಆ ಸಂದರ್ಭದಲ್ಲಿ ಸರಿಯಾಗಿ ಇವರಿಗೆ ವೇತನ ಕೊಟ್ಟಿದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಸದ್ಯ ಈಗ ಕೋರ್ಟ್ ಮಧ್ಯಪ್ರವೇಶ ಮಾಡಿರ್ತಕ್ಕಂಥ, ಯಾಕಂತ ಹೇಳಿದ್ರೆ 7ನೇ ತಾರೀಕು ಕಾರ್ಮಿಕ ಮಂಡಳಿ ಸಭೆ ಇರ್ತಕ್ಕಂಥ. ಯಾಕಂದರೆ ಕಾರ್ಮಿಕ ಮಂಡಳಿ ಸಭೆಯಲ್ಲಿ ಒಂದು ಅಂತಿಮವಾದ ನಿರ್ಧಾರ ಬರ್ಬೋದು ಎಂಬುದು ಕೋರ್ಟ್ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಮತ್ತು ಕೋರ್ಟಿಗೆ ಸಾಮಾನ್ಯವಾಗಿ ಸ್ಟ್ರೈಕ್ ನಿಲ್ಲಿಸಿ ಅಂತೇಳಿ ಯಾರು ಕೂಡ ಕಾರ್ಮಿಕ ಸಂಘಟನೆಗಳು ಹೋಗಿರಲ್ಲ. ಆಲ್ಮೋಸ್ಟ್ ಯಾರಿರ್ತವೆ ಅಧಿಕಾರದಲ್ಲಿರ್ತಕ್ಕಂಥವ್ರು, ಅಧಿಕಾರ ನಡೆಸ್ತಿರ್ತಕ್ಕಂಥ ಸರ್ಕಾರದ ಪರವಾಗಿ ಹೋಗಿರ್ತಾರೆ. ಹಾಗಾಗಿ ನಿನ್ನೆ ಕೋರ್ಟ್ ಇವತ್ತೊಂದಿನ ಮುಂದೂಡಿತು. ಇವತ್ತು ಕೂಡ ವಿಚಾರಣೆಗೆ ಕೈಗೆತ್ತಿಕೊಳ್ತಿರ್ತಕ್ಕಂಥದ್ದು. ವಿಚಾರಣೆ ಕೈಗೆತ್ತಿಕೊಳ್ತಿರೋ ಸಂದರ್ಭದಲ್ಲಿ ಕೋರ್ಟ್ ಸೂಚನೆ ಕೊಡೋ ಸಂದರ್ಭದಲ್ಲಿ ಕೋರ್ಟ್ಗೂ ಕೂಡ ಒಂದಷ್ಟು ಗೌರವವನ್ನು ಕೊಡಬೇಕಾಗುತ್ತೆ. ಈ ದೇಶದ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಾವು ಹೇಳ್ದಂಗೆ ನಡೆಯೋಕ್ಕಾಗಲ್ಲ. ನ್ಯಾಯಾಂಗ ವ್ಯವಸ್ಥೆ ಒಂದು ತೀರ್ಮಾನ ತೆಗೆದುಕೊಂಡಾಗ ಒಂದಷ್ಟು ನಾವು ಗೌರವವನ್ನು ಕೊಡಬೇಕಿತ್ತು. ಅವ್ರು ಹೇಳಿದ್ರು ಇವತ್ತು ಮಾಡಬೇಡಿ, ಇವತ್ತು ಒಂದು ದಿನ ಮುಂದೂಡಿ ಅಂತ ಹೇಳಿದರು, ಅವಕಾಶವನ್ನು ಕೊಟ್ಟಿದ್ರು. ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಇವತ್ತು ಮುಷ್ಕರವನ್ನು ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಕೋರ್ಟ್ ಕಂಟೆಂಪ್ಟ್ ಆದರೆ ಯಾರಿಗೆ ಸಮಸ್ಯೆ ಆಗುತ್ತೆ ಹೇಳಿ? ಒನ್ಸ್ ಅಗೇನ್ ಕಾರ್ಮಿಕ ಅಲ್ಲಿರ್ತಕ್ಕಂಥ ಸಾರಿಗೆ ಬಸ್ ಕಂಡಕ್ಟ್ರು, ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ ವಿನ ಮೇಲ್ಗಡೆ ಇರ್ತಕ್ಕಂಥ ಸಂಘಟನೆಗಳ ನಾಯಕರುಗಳಿಗೆ ಯಾರಿಗೂ ತೊಂದರೆ ಆಗಲ್ಲ. ಯೂನಿಯನ್ ಲೀಡರ್ಸ್ ಕೂಡ ಅದನ್ನು ಯೋಚನೆ ಮಾಡಬೇಕು. ಯಾಕಂತೇಳಿದ್ರೆ ಅವರ ಫ್ಯಾಮಿಲಿ ಅವ್ರನ್ನ ನಂಬ್ಕೊಂಡಿರ್ತಕ್ಕ ನೋಡಿ. ಅದಕ್ಕಾಗಿ ಇವತ್ತು ನೋಡಿ ಅವರು ತೆಗೆದುಕೊಂಡಂಥ ಇವತ್ತು ನಿರ್ಧಾರ ಆಲ್ಮೋಸ್ಟ್ ಅದು 50% ಸಕ್ಸಸ್ ಆಗಲ್ಲ. 60% ಬಸ್ಗಳು ಇವತ್ತು ರೋಡಿಗಿಳಿದಿರ್ತಕ್ಕಂಥ ಆಲ್ಮೋಸ್ಟ್ ಇವತ್ತು ಬೆಂಗಳೂರಿನ BMTC ಎಲ್ಲ ನೌಕರರು ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇವ್ರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮತ್ತು ಬದ್ಧತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಅದು ದೂರದೃಷ್ಟಿಯಿಂದ ಇರಬೇಕು. ಅದು ಕಾರ್ಮಿಕರು ಕೂಡ ಅನುಕೂಲ ಆಗಬೇಕು, ಕಾರ್ಮಿಕರಿಗೆ ತೊಂದರೆ ಕೊಡುವಂತ ಇರಬಾರ್ದು ಮತ್ತು ಕಾರ್ಮಿಕರಿಗೆ ಭವಿಷ್ಯಕ್ಕೆ ಕುತ್ತು ಅಂತ ಆಗಬಾರ್ದು. ಯಾಕಂದರೆ ಒಂದು ವೇಳೆ ಕೋರ್ಟು ಕಂಟೆಂಪ್ಟನ್ನು ಮೂವ್ ಮಾಡಿದರೆ ಬಹುಶಃ ನಾನು ಹೇಳಿದ್ನಲ್ಲ ಸಂಘಟನೆಯವ್ರಿಗೆ ಏನೂ ಆಗಲ್ಲ. ಒಂದು ಸೆಕೆಂಡ್ ಇದಕ್ಕೆ ಚಾಲಕರು ಮತ್ತು ಕಂಡಕ್ಟರ್ಗಳಿಗೆ ಆಗ್ತಕ್ಕಂಥದ್ದು. ಸರ್ಕಾರ ಈಗಾಗಲೇ 1,000 ಕೋಟಿಯಷ್ಟು ಹಣದಲ್ಲಿ 800 ಕೋಟಿಯನ್ನು ಹಣವನ್ನು ನಾವು ಕೊಡ್ತೀವಿ, 200 ಕೋಟಿ ನೀವು ವೆಯ್ಟ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಒಂದು ಕಡೆ ಗ್ಯಾರಂಟಿ ಇರ್ತಕ್ಕಂಥದ್ದು. ಒಂದು ಮಾತು ಹೇಳಿದ್ರು, ಮೊದಲು ಹೇಳಿದ್ರು, ಎಸ್ ಯಾವುದೇ ಸಂಘಟನೆಗಳು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದ ತಕ್ಷಣ ಯಾವುದೇ ಸರ್ಕಾರಗಳು ಕೂಡಲೇ ಏನಾದರೂ ಬೆಂಡ್ ಆದರೆ ಬಗ್ಗಿದ್ರೆ ಮುಗಿದೋಯ್ತು ಕತೆ, ಸರ್ಕಾರದ ಕತೆ ಮುಗಿದೋಯ್ತು. ಯಾಕಂತೇಳಿದ್ರೆ ನಾಳೆ ಇನ್ನೊಂದು ಸಂಘಟನೆ ಇನ್ನೊಂದು ನೌಕರರು ಬರ್ತವೆ. ಆಗ ಸರ್ಕಾರ ಏನಾಗುತ್ತೆ, ಇವರ ಕಪಿಮುಷ್ಟಿಯಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾವು ಅನ್ಕೋಬೋದು ಸರ್ಕಾರ ಇಮಿಡಿಯೇಟ್ಲಿಂದ ಬಗೆಹರಿಸ್ಬೋದಿತ್ತು. ಸರ್ಕಾರ ಇಮಿಡಿಯೇಟ್ಲಿ ಬಗೆಹರಿಸಿದ್ರೆ ನಾಳೆ ಮತ್ತೆ ಒಂದು 10 ಸಂಘಟನೆಗಳು ಬೇರೆ ಬೇರೆ ಅಂಗನವಾಡಿಯಿಂದ ಹಿಡಿದು ಎಲ್ಲ ಸಂಘಟನೆಗಳು ಬಂದು ಯಾವ ಸರ್ಕಾರಗಳು ಬಂದ ತಕ್ಷಣ ಕೂಡ ಇದು ದೊಡ್ಡ ಸವಾಲಾಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಒಂದಷ್ಟು ಅಮಿಕಲಬಲ್ ಸೆಟಲ್ಮೆಂಟ್ ಮಾಡಬೇಕಾಗಿರ್ತದೆ. ಯಾಕಂದ್ರೆ ಇವರೆಲ್ಲ ಸಣ್ಣ ನೌಕರರು, ಪಾಪ ಬಡವರು ಇರ್ತಕ್ಕಂಥವ್ರು, ಹೊಟ್ಟೆಪಾಡಿಗೆ ಬಂದಿರ್ತಕ್ಕಂಥ ಸಣ್ಣ ಸಂಬಳದವರು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ನಿಮಗೆ ಸಕ್ಸಸ್ ಆಗಬೇಕು, ಆದರೆ ಇವರಿಗೆ ಕೊಡಬೇಕಾಗಿದ್ದಂಥ ಸರಿಯಾದ ಸಂದರ್ಭದಲ್ಲಿ ಸಂಬಳ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಶಕ್ತಿ ಇರಬಾರ್ದು. ಇದು ಯಾವ ನೀತಿ? ಈಗ ರಾಮಲಿಂಗಾರೆಡ್ಡಿಯವರು ಬುದ್ಧಿವಂತರು ಎಲ್ಲವನ್ನೂ ಮಾತಾಡ್ತಾರೆ, ಆದರೆ ಕಾರ್ಮಿಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಸರ್ಕಾರಕ್ಕೆ ಶಕ್ತಿ, ಆದರೆ ಚಾಲಕರು ನಿರ್ವಾಹಕರು ನಿಶಕ್ತಿ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾಕಂದರೆ ಸಣ್ಣ ಸಂಬಳದವರು, ಕಾರ್ಮಿಕರ ಬದುಕು, ಅವರ ಮಕ್ಕಳು ಫೀಸು, ಅವರ ಊಟ ತಿಂಡಿ ಎಲ್ಲವೂ ಅದರ ಮೇಲೆ ನಿಂತಿರುತ್ತೆ. ದಯಮಾಡಿ ರಾಮಲಿಂಗಾರೆಡ್ಡಿ ಅಂತವರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಸದ್ಯದ ಸರ್ಕಾರದಲ್ಲಿ ಒಂದಷ್ಟು ಏನೋ ಫೋನ್ ಮಾಡಿದರೆ ಒಂದಷ್ಟು ಕಾಲ್ ಪಿಕ್ ಮಾಡ್ತಾರೆ, ಒಂದಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ 1,000 ಕೋಟಿ ದೊಡ್ಡ ಹೊರೆ ಅಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿದು ಒಂದಷ್ಟು 2 ತಿಂಗಳು 3 ತಿಂಗಳು ಮುಂದೂಡ್ತಾರಲ್ಲ, ಹಾಗೆ ಮ್ಯಾನೇಜ್ ಮಾಡ್ಕೊಂಡು
ಮಾಡ್ಕೊಂಡು ಇವ್ರಿಗೇನೋ ಸಹಾಯ ಮಾಡಿದರೆ ಬಹುಶಃ ಶಕ್ತಿ ಇಲ್ಲೂ ಹಂಗೆ ಆಗ್ತಾ ಇರೋದು. ಒಂದ್ಸಲ ಇವ್ರ ಹತ್ರ ಸಾಲ ತಗೊಂಡಿರಾಗ ಇನ್ನೊಬ್ರ ಹತ್ರ ಸಾಲ ತಗೊಂಡು ಇವ್ರಿಗೊಂದು ವಾರ ಟೈಮ್ ತಗೊಂಡು ಅವ್ರಿಗೆ 15 ದಿನ ಎಲ್ಲ ಇಲಾಖೆಗಳಲ್ಲೂ ಹೀಗೆ ಆಗ್ತಾ ಇದೆ. ಒಳ್ಳೆ ಮಾತಾಡೋದು. 1 ಶಕ್ತಿ ಲಕ್ಷ success ಚಿಲ್ಲರೆ ಆಗ್ಬೇಕಂತ ಹೇಳಿದ್ರೆ ನೌಕರರಿಗೆ 800 ಕೋಟಿ ಸಂಬಳ ಇನ್ನೂ ಡಿಲೇ ಇದೆ. 3 ತಿಂಗಳ ರಿಪೋರ್ಟ್ಸ್ ಇದೆಯಲ್ಲ, ಅದು ಹಂಗೆ ಕಾಣಿಸ್ತಾ ಇದೆ. ಊರುಗಳಲ್ಲಿ ಮಾಡ್ತಾರಲ್ಲ 15 ದಿವಸ ಒಬ್ಬರ ಹತ್ರ ಒಂದು ವಾರದ ಕಂತು ತಗೊಂಡು ಸಾಲ ತಗೊಂಡು ಇನ್ನೇನೋ ಅದೇ ಸಾಲದ ದುಡ್ಡಲ್ಲಿ ಇನ್ನೊಬ್ಬರು ಕೊಡೋದು ಮತ್ತೆ ಆ ಸಾಲ ಕೊಡೋಕೆ ಹಂಗೆ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ಬೋದು ಅಟ್ಲೀಸ್ಟ್ ಸದ್ಯಕ್ಕೆ. ನೋಡ್ಬೇಕು ಸರ್ಕಾರ ಈಗ ಶಕ್ತಿಯುತವಾಗಿದೆ. ಹಾಗಾಗಿ ಕಾರ್ಮಿಕರಿಗೆ ನಿಶಕ್ತಿ ಮಾಡಬೇಡಿ. ನಿಮ್ಮ ಶಕ್ತಿ ಮತ್ತಷ್ಟು ಬಲಶಾಲಿ ಆಗಬೇಕಂತ ಹೇಳಿದ್ರೆ ಕಾರ್ಮಿಕರಿಗೆ ಶಕ್ತಿ ತುಂಬಿ ಅವರ ಬದುಕನ್ನು ಹಸನಗೊಳಿಸಿ ಅವ್ರು ಕೊಡಬೇಕಾದಂಥ ಹರಿಯರ್ಸು ಸಂಬಳ ಎಲ್ಲವನ್ನು ಕೊಟ್ಟರೆ ಅವರು ಕೂಡ ನಿಮ್ಮನ್ನು ನಡೆಸ್ತಾರೆ. ಶಕ್ತಿ ಇನ್ನಷ್ಟು ಶಕ್ತಿಯುತವಾಗಿ ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ. ನೋಡೋಣ ಏನಾಗುತ್ತೆ.